ಜಸ್ಟ್ ಒಂದು ಕಸ್ಟಮರ್ ಬೈದ್ ಬಿಟ್ಟಿನಿ ನಾನು. ಏನಂತಂದ್ರೆ ಸುಮ್ಮ ಆ ಇನ್ಸ್ಟಾಗ್ರಾಮ್ದಾಗ ಆಮೇಲೆ ಆನ್ಲೈನ್ ಅವು ಇವೆಲ್ಲ ಪಿಂಪಲ್ ಕೇರ್ ಕ್ರೀಮ್ಸು, ಶಾಂಪೂ, ಡ್ಯಾಂಡ್ರಫ್ ಹೇರ್ ಫಾಲಿಂಗ್ ಫೋಟೋ ಹೊಡ್ಕೊಂಡ್ ಬಂದ್ಬಿಡ್ತಾರ. ನಾವ್ ಇಲ್ಲ ಅಂತ ಅಂದ್ಕೂಡ್ಲೆ ನಮಗ ಮಾತಾಡಿ ಹೋಗ್ತಾರ, ಏನ್ರಿ ನಿಮ್ಮಲ್ಲಿ ಏನು ಇಡಂಗೇ ಇಲ್ಲ ಅಂತ ಹೇಳಿ. ಅಲ್ರಿ, ನಾವು ಫಾರ್ಮಸಿಸ್ಟ್ ಅದೀವಿ, ಓನ್ಲಿ ಮೆಡಿಸಿನ್ ಮ್ಯಾಗ ಫೋಕಸ್ ಇರ್ತದೆ. ಶಾಂಪೂ, ಹೇರ್ ಆಯಿಲ್ ಅದ್ರ ಮೇಲೆ ನಾವು ಫೋಕಸ್ ಮಾಡಂಗಿಲ್ಲ. ಅಂತ ಯಾವನು ಎಂಟರ್ಟೈನ್ ಮಾಡಂಗಿಲ್ಲ. ನೀವು ಬೇಕಂತಂದ್ರೆ ದೊಡ್ಡ ದೊಡ್ಡ ಮಾಲ್ ಹೋಗಿ ತಗೋತ್ ಬರ್ರಿ, ನಮ್ ಕಡೆ ಅದ್ರ ಸಂಬಂಧ ಬರ್ಬೇಡ ಅಂತ ಹೇಳಿ ಕಳಿಸ್ಬಿಟ್ಟೇನಿ. ಅದಷ್ಟೇ ಅಲ್ಲ, ಮೊನ್ನೆ ಫಾರ್ಮಸಿಸ್ಟ್ ಫೋನ್ ಮಾಡಿದ್ದ, ಸರ್ ಏನ್ ಸರ್ ಕಾಸ್ಮೆಟಿಕ್ಸ್ ಒಟ್ಟ ಕವರ್ ಮಾಡಕ್ ಆಗೋತ್ರಿ, ಕಸ್ಟಮರ್ ನೆಗೆಟಿವ್ ಮಾತಾಡಿ ಹೋಗ್ತಾರ್ರಿ, ಹೆಂಗ್ ಮಾಡಿದ್ರು ಅಂತೇಳಿ. ಅಲ್ರಿ, ನೀವು ಫಾರ್ಮಸಿಸ್ಟ್ ಅದಿರಿ, ನೀವು ಮೆಡಿಸಿನ್ ಸರ್ವಿಸ್ ಕೊಡಕ್ ಬಂದಿರಿ. ಈ ಜಂಡು ಬಾಮ್, ವಿಕ್ಸ್, ಶಾಂಪೂ, ಹೇರ್ ಆಯಿಲ್ ಅವೆಲ್ಲ ಕೊಡಕ್ ಬಂದಿಲ್ಲ ನಾವು. ಫೋಕಸ್ ಆನ್ ದ ಮೆಡಿಸಿನ್. ಯಾವ ತರ ಸರ್ವಿಸ್ ಕೊಡಬೇಕು, ಕಸ್ಟಮರ್ ಏನ್ ರಿಕ್ವೈರ್ಮೆಂಟ್ ಅದ ಮೆಡಿಸಿನ್ ಸೊ ಅಂತದ್ರ ಮ್ಯಾಗೆಲ್ಲ ಫೋಕಸ್ ಮಾಡ್ರಿ. ಹೇಳುತ್ತ ಬರೀ ಕಸ್ಟಮರ್ಗೆ, ನಾವು ಫಾರ್ಮಸಿಸ್ಟ್ ಅದೀವಿ, ನಾವು ಮೆಡಿಸಿನ್ ಮ್ಯಾಗ ಅಷ್ಟೇ ಫೋಕಸ್ ಮಾಡ್ತೀವಿ, ಕನ್ಸ್ಯೂಮರ್ ಐಟಮ್ ಮ್ಯಾಗ ಫೋಕಸ್ ಮಾಡಂಗಿಲ್ಲ, ನೀವು ಅದನ್ನ ತಗೊಂಡ್ ಬರ್ಬೇಡ್ರಿ ಅಂತ ಹೇಳಿ. ಎಲ್ಲಕ್ಕಿಂತ ಹೆಚ್ಚಿಂದ ಏನಂತಂದ್ರೆ, ಪಬ್ಲಿಕ್ ನೋಡ್ತಿರ್ತದ ನಾವು ಯಾವ ತರ ಸರ್ವಿಸ್ ಕೊಡ್ತಿರ್ತೀವಿ ಅಂತೇಳಿ. ಪ್ರತಿ ವರ್ಷ ಫಾರ್ಮಸಿಸ್ಟ್ ಡೇ ದಿವಸ ಬೆಸ್ಟ್ ಫಾರ್ಮಸಿಸ್ಟ್ ಅವಾರ್ಡ್ ಅಂತ ಹೇಳಿ ಕೊಡ್ತಾರ. ಅವೆಲ್ಲ ಅವಾರ್ಡ್ ಯಾರು ತಗೊಂಡಿರ್ತಾರೆ ಹೇಳ್ರಿ? ಬೆಸ್ಟ್ ಮೆಡಿಸಿನ್ ಸರ್ವಿಸ್ ಕೊಟ್ಟವ್ರು ತಗೊಂಡಿರ್ತಾರೆ. ಸೊ ಫೋಕಸ್ ಆನ್ ದ ಮೆಡಿಸಿನ್ಸ್. ಸರ್ವಿಸ್ ಹೆಂಗ್ ಕೊಡ್ಬೇಕು, ಕಸ್ಟಮರ್ ಏನ್ ನೀಡದ, ಹೆಲ್ತ್ ಅವೇರ್ನೆಸ್ ಇರಲಿ, ಬಿಸ್ನೆಸ್ ಜೊತೆ ಹೆಲ್ಪಿಂಗ್ ನೇಚರ್ ಇರಲಿ, ಇಂಥವೆಲ್ಲ ನೀವು ಮಾಡೋದ್ರಿಂದ ನಮಗೂ ಒಂದು ಸಮಾಜ ಡಿಗ್ನಿಟಿ ಉಳಿತದ. ಓಕೆ, ನೀವು ಜಂಡು ಬಾಂಬು, ವಿಕ್ಸ್, ಹೇರ್ ಆಯಿಲ್, ಶಾಂಪೂ ತರ್ಸ್ಕೊತ್ ಕೂತಿರ್ತಿಟ್ಕೋರಿ, ನಿಮ್ ಲೈಫ್ ನಡೆಯಂಗಿಲ್ಲ. ಆಮೇಲೆ ಕಸ್ಟಮರ್ಗೆ ನೀವು ಭಾರಿ ಸರ್ವಿಸ್ ಕೊಟ್ರಿ ಅಂತೂ ಏನ್ ಫೀಲ್ ಆಗಂಗಿಲ್ಲ. ಮೆಡಿಸಿನ್ ಸರ್ವಿಸ್ ಕೊಟ್ರಿ ಅದ್ರಾಗ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇರ್ತದ. ಸೊ ಫೋಕಸ್ ಆನ್ ದ ಮೆಡಿಸಿನ್ ಸರ್ವಿಸ್. ಪ್ರತಿ ವರ್ಷ ಸೆಪ್ಟೆಂಬರ್ 25 ಫಾರ್ಮಸಿಸ್ಟ್ ಡೇಗ ಎಲ್ಲಾ ಫಾರ್ಮಸಿಸ್ಟ್ಗಳು ಬೆಸ್ಟ್ ಅವಾರ್ಡ್ ತಗೋಬೇಕು ನೋಡ್ರಿ. ಐ ಆಮ್ ದ ಬೆಸ್ಟ್ ಫಾರ್ಮಸಿಸ್ಟ್ ಇನ್ ದ ಅಥಣಿ, ಐ ಆಮ್ ದ ಬೆಸ್ಟ್ ಫಾರ್ಮಸಿಸ್ಟ್ ಇನ್ ದ ಬೆಳಗಾವ್, ಐ ಆಮ್ ದ ಬೆಸ್ಟ್ ಫಾರ್ಮಸಿಸ್ಟ್ ಇನ್ ದ ಕರ್ನಾಟಕ. ಸೊ ಈ ತರ ಅವಾರ್ಡ್ ಹೆಂಗ್ ತಗೋಬೇಕು ಅಂತಂದ್ರೆ ಮೆಡಿಸಿನ್ ಸರ್ವಿಸ್ ಕೊಟ್ಟು ತಗೋಬೇಕು, ಹೆಲ್ಪಿಂಗ್ ನೇಚರ್ ಇರಬೇಕು, ಬಿಸ್ನೆಸ್ ಮೈಂಡೆಡ್ ಇರಬೇಕು. ಈ ತರ ಇದ್ರಿ ಅಂತಂದ್ರ ಲೈಫ್ ಒಳಗ ಡಿಗ್ನಿಟಿ ಉಳಿತದ, ಸಕ್ಸಸ್ಫುಲ್ ಬಿಸ್ನೆಸ್ ಮನ್ ಆಗ್ತೀರಿ, ದಿ ಬೆಸ್ಟ್ ಫಾರ್ಮಸಿಸ್ಟ್ ಆಗ್ತೀರಿ. ಸೊ ಫೋಕಸ್ ಆನ್ ದ ಮೆಡಿಸಿನ್, ಡೋಂಟ್ ಫೋಕಸ್ ಆನ್ ದ ಕನ್ಸ್ಯೂಮರ್ ಐಟಮ್, ಮೀನ್ಸ್ ಕಾಸ್ಮೆಟಿಕ್ ಐಟಮ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಜೈ ಫಾರ್ಮಸಿಸ್ಟ್.